ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ನಾವು ಟ್ವಿನ್ಸ್ ಬೇಬಿ ನಾಮಕರಣಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಅದು ಬಂದ್ಬಿಟ್ಟು ನಮ್ಮ ಅಕ್ಕ ಇದ್ದಾರಲ್ಲ, ಜಮ್ನಾ ಅಕ್ಕ, ಸೊ ಅವರ ಹಸ್ಬೆಂಡ್ ಅವರ ಸಿಸ್ಟರ್ ಬೇಬೀಸ್ ಅದು. ಸೊ ಅದಕ್ಕೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿ ಆ ಮಕ್ಕಳನ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಫಸ್ಟು ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೋಗೋದು. ಲಾಸ್ಟ್ ವೀಕ್ ಮಿಸ್ ಆಯಿತು, ಮತ್ತು ತುಂಬ ದಿನ ಮಿಸ್ ಆಯಿತು. ಬಟ್ ಫೋಟೋಸ್ ಮತ್ತು ಡ್ಯಾಡಿ ಕಳಿಸ್ತಾ ಇರ್ತಾರೆ ದರ್ಶನ ಮಾಡಿದ ದಿನ ಎಲ್ಲ. ನಮ್ಮ ಡ್ಯಾಡಿ ಎವ್ರಿ ವೀಕ್ ಹೋಗ್ತಾರೆ. ಸೊ ಅದಕ್ಕೆ ಈ ವೀಕ್ ನಾನು ಹೋಗೋದು, ನಮ್ಮ ಮಮ್ಮಿನೂ ಹೋಗೋದು. ಆ್ಯಂಡ್ ವಿ ಹ್ಯಾವ್ ಸೋ ಮೆನಿ ಲಾಟ್ ವರ್ಕ್ಸ್ ಟು ಡೂ ಟುಡೇ. ಸೊ ಅದಕ್ಕೆ ಅದನ್ನೆಲ್ಲ ಹೋಗ್ಬಿಟ್ಟು ಬರೋದು. ಬಾ ಮಮ್ಮಿ. ನಾನು ಅಜ್ಜಲ್ಲ ಕಿರ್ಚೋದು. ಎಲ್ಲ ಗೊತ್ತಿದೆ. ಚೆನ್ನಾಗಿಲ್ಲ ಅಷ್ಟೇ. ಪ್ರಿಟಿ ಆಗಿದ್ದೀನಿ. ನನ್ ಕೂದಲು ನೋಡ್ಪ ಎಷ್ಟು ಉದ್ದ ಆಗೈತೆ. ಇನ್ನ ಉದ್ದ ಬೆಳೆಸ್ಕೊ. ಇನ್ನ ಇಷ್ಟು ಉದ್ದ ಬೆಳೆಸ್ಕೊ. ಇನ್ನ ಉದ್ದ ಬೆಳೆಸ್ಕೊ. मम्मी ನಾನು ಯೂಟ್ಯೂಬ್ ಇದು ಬಂದ್ಬಿಟ್ಟು ಮುತ್ತುಮಾರಿಯಮ್ಮ ದೇವರಿಗೆ ಇದು ಏನದು ಹಾರ. ಆ್ಯಂಡ್ ಮೈ ಮಾಮ್ ಇಸ್ ಗಾಟ್ ರೆಡಿ ಲೈಕ್ ದಿಸ್. ಹತ್ರನೇ ಹೋಗ್ಬೇಕು, ಇಲ್ಲಾಂದ್ರೆ ಕ್ಯಾಮ್ರಾ ಈಗ ದೂರದಿಂದ ಕಾಣಿಸುತ್ತೆ. ಫೋಕಸ್ ಮಾಡಲ್ಲ ಕ್ಯಾಮ್ರಾ, ಕಾಣಿಸುತ್ತೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಡ್ರೆಸ್ ಹಾಕೋದು ಬಿಡಲ್ಲ. ಈ ಫ್ರೈಡೇಸ್ ಹಾಕಕ್ ಬಿಡಲ್ಲ. ಹಾಕೊಂಡು ನಿಂತಿರೋದು ಏನು ಮಾಡೋಕ್ಕಾಗ್ತೈತೆ? ಏನು ಮಾಡೋಕ್ಕಾಗಲ್ಲ. ಫಂಕ್ಷನ್ ಅಂತ ಬಿಟ್ಟಿದ್ದೀನಿ ಅಷ್ಟೇ. ದೇವಸ್ಥಾನಕ್ಕಾದ್ರೆ ಬಿಡ್ತಾರೆ. ಚಿಕ್ಕ ಹಾಕೋ ಟೈಮ್ ಇಲ್ಲ. ತಿಂಗಳು ಕೊಡ್ಬೇಡ, ಅದಕ್ಕೂ ಜಗಳ ಆಗ್ತೈತೆ. ಓ, ಇವಳು ಜಗಳ ಮಾಡ್ತಿರೋದು ಇವಾಗ. ಲಾಸ್ಟ್ ವೀಕ್ 3 days ನನ್ನ ಜೊತೆ. 3 ತೋರಿಸ್ತಾ ಇದ್ದೀನಿ, 4 ಬರ್ತಾಯಿತ್ತು. 3 days ಮಾತಾಡಿಲ್ಲ. ಇನ್ನೂ ಅನಿಸ್ತೇನೆ ಇಷ್ಟ. ಸರಿ, ಪಾಪು ಗಿಫ್ಟ್ ತೋರಿಸು ಬಾ. ಪಾಪು ವಿ ಹ್ಯಾವ್ ಪಾಪುಸ್ ಗಿಫ್ಟ್. ತೋರಿಸ್ಕೊಡ್ತಾನೆ ತೋರ್ಸ. ಯಾಕಂದರೆ ಇದು ಫುಲ್ ಕ್ಯೂಟ್ ಆಗೈತೆ. ನಾನು ತೋರ್ಸೋಕ್ಕೆ ಇಷ್ಟ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆಯ್ತಮ್ಮ, ನಿಂಗೆ ಸೆಲೆಕ್ಷನ್. ಓಕೆ, ಒಂದು ಬೇಬಿ ಬಾಯ್ ಐತೆ, ಒಂದು ಬೇಬಿ ಗರ್ಲ್ ಐತೆ. ಆದರೆ ಬೇಬಿ ಗರ್ಲ್ ಅಂತೂ ಸೇಮ್ ಕಾವ್ಯ ಅಕ್ಕ, ಬೇಬಿ ಬಾಯ್ ಸೇಮ್ ಮನುಷ್ಯನು. ನಾನು ಯೂಶ್ವಲಿ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಅಷ್ಟೊಂದು ಹೋಗಲ್ಲ ಗೈಸ್. ಬಟ್ ನಾನು ಹೋಗ್ತಿದ್ದೀನಿ ಅಂದರೆ ದೇ ಶುಡ್ ಬಿ ಸಮ್ ಪರ್ಟಿಕ್ಯುಲರ್ ರೀಸನ್, ಆ್ಯಂಡ್ ದಟ್ ರೀಸನ್ ಇಸ್ ಐ ಲೈಕ್ ದೆಮ್. ಇದು ಗರ್ಲ್ ಬೇಬಿ, ಎಷ್ಟು ಕ್ಯೂಟ್ ಆಗೈತೆ. ಆ್ಯಂಡ್ ಕ್ಯೂಟ್ 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 ಕ್ಯೂಟ್. ನಂದು ಎಷ್ಟೊಂದು ಚಿಕ್ಕ ಚಿಕ್ಕ ರಿಂಗ್ಸ್ ಇತ್ತು, ನಮ್ಮ ಮಮ್ಮಿ ಏನು ಮಾಡ್ತಾರೋ ಸಕ್ಕತ್ತಾಗೈತೆ. ಅದಕ್ಕೆ ನಾನು ತೋರಿಸ್ತಾ ಇರೋದು, ಇಲ್ಲಾಂದರೆ ನಾನು ಯೂಶ್ವಲಿ ಗಿಫ್ಟ್ಸ್ನೆಲ್ಲ ತೋರಿಸೋದು. ಇದು ನಾನು ಗಿಫ್ಟ್ ಅನ್ಸಿದ್ದು ಮಾತ್ರ ನನ್ನ ಬ್ಲಾಗಲ್ಲಿ ತೋರಿಸೋದು. ಇದು ಬಾಯ್ ಬೇಬಿಗೆ ಇದು ಕೊಡೋದೇನು ಕಾಣ. ಇದು ಬಾಯ್ಗೆ ಇದು ಗರ್ಲ್ಗೆ. ಈ ಥರ ಟ್ವಿನ್ಸ್ ಆಗಿಬಿಟ್ರೆ ಇಷ್ಟು ಚೆನ್ನಾಗಿರ್ತಾರೆ ಅವ್ರ ಲೈಫು. ನಾವು ಇನ್ನೊಂದು ಬೇಬಿ ಯೂಸ್ ಮಾಡೋಕ್ಕೆ ಅಂತ. ನಿಮ್ಮ ಅಪ್ಪನೇ ಲೇಟು. ನನ್ನ ಬಗ್ಗೆ ಒಂದು 4-5 ವರ್ಷ ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಒಂದು ಒಳ್ಳೆ ಮಾತು ನನ್ನ ಬಗ್ಗೆ ಇಲ್ಲ. ಯಾವಾಗೂ ಮಕ್ಳ ಬಗ್ಗೆನೇ ಒಳ್ಳೇದು.
ಕಾಲರ್ ಸರಿ ಮಾಡಿ. ಕಾಲರು ಹಿಂದೆ ಸರಿ ಇಲ್ಲ. ರೆಡಿ ಮಾಡು ಕಾಲರು. ಹೆಂಗೈತೆ ಲೈಫ್ ಹೇಳು. ಲೈಫ್ ಹ್ಮ್ ಲೈಫ್ ಚೆನ್ನಾಗೈತೆ. ಹ್ಮ್ ನನ್ನ ಹೆಂಡತಿ ಮಕ್ಳೇ ಅರ್ಧ ಮಂದಿ ತಿಂದಾಕ್ತಾರೆ. ಡ್ಯುಯಲ್ ಕ್ಯಾಮ್ರಾ ಮಾಡ್ತೀನಿ, ಡ್ಯುಯಲ್ ಕ್ಯಾಮ್ರಾ. ಹಾ ಮತ್ತೆ ಇನ್ನೇನು. ಸರಿ ಒಂದು ವೀಡಿಯೋನು ಕರೆಕ್ಟಾಗಿ ಮಾಡ್ಕೊಡೋ ಗೈಸ್. ನಮ್ಮ ಮಮ್ಮಿ ನಂಬ್ಕೊಂಡಿದ್ರೆ ಒಂದು ಫೋಟೋನು ಬರಲ್ಲ, ಒಂದು ವೀಡಿಯೋನು ಬರಲ್ಲ. ನಾವು ಗೋಯಿಂಗ್ ಟು ಹೈರ್ ಫೋಟೋಗ್ರಾಫರ್, ವೀಡಿಯೋಗ್ರಾಫರ್. ನಮ್ಮ ಮಮ್ಮಿ ರಂಗೋಲಿ ಹಾಕೋರು ಅದೆಲ್ಲ ತೋರಿಸ್ತೀನಿ. ನಮ್ಮ ಮಮ್ಮಿ ಹಾಕಿರೋ ರಂಗೋಲಿ ಇದು. ನಮ್ಮಮ್ಮ ಇಲ್ಲಿ ನಮ್ಮ ತುಳಸಿ ಕಟ್ಟೆಗೆ ರಂಗೋಲಿ. ಹೆಂಗೆ ನೀವು ತಂದೆ ಮಕ್ಕಳು ಬೀಗ ಹಾಕಲ್ಲ, ಏನಿಲ್ಲ, ಲೈಟ್ ಇಲ್ಲ ಆಡ್ಸಲ್ಲ. ದೆನ್ ಫಾರ್ ವಾಟ್ ಯು ವಿಯರ್? ನಾನೇ ಮಾಡಬೇಕು, ಇಳಿಬೇಕು. ಆ್ಯಕ್ಚುಲಿ ಈ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ. ನಾನು ನಮ್ಮನೆ ನನ್ನ ಫೋಟೋ ಚೆನ್ನಾಗಿ ಬರುತ್ತೆ. ಬಾ ಮಮ್ಮಿ ನೀನು. ಐ ಆಮ್ ಬ್ಲಷಿಂಗ್ ಏನೋ ಗೈಸ್. ಆ ಬ್ಲಷ್ ಹಂಗೆ ಬ್ಲಷ್ ಆಗ್ತದೆ. ಸುಮ್ಮನೆ ಯೂಟ್ಯೂಬ್ ಕಂಟೆಂಟ್ಗೋಸ್ಕರ ನಮ್ಮನ್ನ ಕರೆಯೋದು. ಫೋಟೋಸ್ ವಿಡಿಯೋಸ್ ಎಲ್ಲ ಅವ್ರ ಅಪ್ಪನ ಜೊತೆ. ಏನು ಗೊತ್ತಾ, ನಾಟ್ ಇಂಟ್ರೆಸ್ಟೆಡ್. ಬೈ ಬೈ. ಯೂಟ್ಯೂಬ್ ಕಾಂಟೆಂಟ್ ಇಲ್ಲೇ ಥಿಂಗ್ಸ್ ಎಲ್ಲ ಹೇಳ್ತಾರಲ್ಲ. ಆಂಟಿ ಆಯ್ ಆಯ್ ಫಂಕ್ಷನ್ ಅದೇ, ಅದಕ್ಕೆ ಹೋಗ್ಬೇಕು. ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು. ಓ ಮಹಾನ್ ದೇವಿ, ನಡಿ ನಡಿ. ಇವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಅವರ ದೊಡ್ಡ ಅಕ್ಕ, ಅವರು ಸೆಕೆಂಡ್ ಅಕ್ಕ. ಅಲ್ಲಿ ನಮ್ಮ ಚಿಕ್ಕಮ್ಮ ಫುಲ್ ಬಿಸಿ ಗೈಸ್. ಚಿಕ್ಕಮ್ಮ ಆಯನ್ನು, ಅದು ನಮ್ಮ ನೇತ್ರ ಅತ್ತೆ. ಸೊ ಎಲ್ಲರೂ ಬಂದಿದ್ವಿ ಆ್ಯಂಡ್ ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ಆ್ಯಂಡ್ ಐ ಹ್ಯಾವ್ ಟು ಶೋ ಯು ಸಮಥಿಂಗ್ ಸ್ಪೆಷಲ್. ಗೈಸ್ ಹೇಮಾ ನನಗೆ ಫ್ರೆಂಡು, ಬಟ್ ನಾನು ಎಷ್ಟೊಂದು ಕರ್ತಿದ್ದೀನಿ, ಎಷ್ಟೊಂದು ಫಂಕ್ಷನ್ಸ್ಗೆ ಕರೆದಿದ್ದೀನಿ, ಬಟ್ ಯಾವುದಕ್ಕೂ ಬಂದಿಲ್ಲ. ನವೀನ್ ಮದುವೆ ಕರೆದೆ, ನವೀನ್ ಮುಹೂರ್ತಕ್ಕೆ ಕರೆದೆ, ನವೀನ್ ಬೀಗ್ರೂಟಕ್ಕೆ ಕರೆದೆ, ಎಲ್ಲದಕ್ಕೂ ಕರೆದೆ, ಬಂದಿಲ್ಲ. ಸೊ ಅದಕ್ಕೆ ನಾನು ಇನ್ನು ಮುಂದೆ ಯಾವ ಫಂಕ್ಷನ್ ಕರಿಬಾರ್ದು ಅಂತ ಮೆಂಟಲಿ ಡಿಸೈಡ್ ಆಗಿದೆ. ಬಟ್ ಸಡನ್ ಸರ್ಪ್ರೈಸ್, ನಾನು ಬರ್ತೀನಿ ಒಳಗಡೆ, ಹೇಮಾ ಬಂದ್ಬಿಟ್ಟವಳೆ. ಏನೇಮಾ ಅಂತಂದ್ಬಿಟ್ಟು ನೋಡಿದ್ರೆ ಫ್ಯಾಮಿಲಿನ, ಆಮೇಲೆ ಅಲ್ವಲ್ಲ ಬೇರೆ ಬೇರೆ ಕಾಸು. ಆಮೇಲೆ ನೋಡಿದ್ರೆ ಈಗ ಅಂದರೆ ಮನೀಶ್ ಅಣ್ಣ ಇದ್ದಾರಲ್ಲ, ಅವರ ಅಪ್ಪಗೆ ನಮ್ಮಪ್ಪ ಅಪ್ಪ ಕ್ಲಾಸ್ಮೇಟ್. ಫುಲ್ ಖುಷಿಯಾಗ್ಬಿಟ್ಟಿದ್ವಿ ನಾವಿಬ್ಬರು. ಐ ಗಾಟ್ ಒನ್ ಗರ್ಲ್ ಫ್ರೆಂಡ್. ಇಲ್ಲಿ ಎಲ್ಲರೂ ನನ್ನ ಫುಲ್ ಆಂಟಿ ಜೊತೆನೇ ಇರೋದು. ಸೊ ಇವಾಗ ಹೇಮಾ ಬಂದ್ಬಿಟ್ರೆ ಹೇಮಾ ಜೊತೆ ಇರ್ತೀನಿ ನಾನು. ಬಸ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಆ್ಯಂಡ್ ನಾನು ಬಂದಿದ್ದ ತಕ್ಷಣ ನೇಮ್ ರಿವೀಲ್ ಮಾಡಿದ್ವಿ. ನಿಮ್ಗೆ ವೀಡಿಯೋ ಹಾಕ್ತೀನಿ, ನೋಡಿರ್ತೀನಿ. ಖುಷಿ ಆಯ್ತಾ? ನಾನು ನೀನಿಬ್ರು ಊಟ ತಿನ್ನೋಣ. ಶಾಕು ಸ್ಫೂರ್ತಿನ ಅಂತ ಅಲ್ಲ ಗೈಸ್, ಕರೆದು ಬರಲ್ಲ, ದೇವರೇ ಒಂದು ದಾರಿ ತೋರಿಸುತ್ತೆ.
ಎಲ್ಲದಕ್ಕೂ ಒಂದು ದಾರಿ ದೇವರು. ಐ ಆಮ್ ಸೊ ಹ್ಯಾಪಿ. ಇವತ್ತೊಂಥರ ಫುಲ್ ಖುಷಿ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ದೇವರೇ. ಆ್ಯಂಡ್ ನಾನು ಇವತ್ತು ಆ್ಯಂಡ್ ಇವತ್ತೇ ಫಸ್ಟ್ ಟೈಮ್ ಹೇಮ ನನ್ನ ಫೋನ್ನ ಕೂಡ ನೋಡಿದ್ದು. ನಾವು ಫೋಟೋಸ್ ತಗೊಳ್ತೀನಿ. ನಂಗತ್ತೆ ನೀನು ಫುಲ್ಲು ಏನು ಆಗ್ತಾ ಇರ್ತೀಯ ಅಂತ. ಇದು ನಮ್ಮ ಮೇನ್ ದೊಡ್ಡಮ್ಮ ಇವಾಗಿಂದ ದೊಡ್ಡವ್ರು ಆಗ್ತಾರೆ. ಮೊಮ್ಮಕ್ಕಳನ್ನೆಲ್ಲ ನೋಡಿ ಸಿಕ್ಕಿಲ್ಲ ಅಂತ ಮಗುಗಿಂತ ಅವ್ನು ಫೋನ್ ಮಾಡ್ಬಿಟ್ಟು ನನ್ನ ಮನೆಗೆ ಕಳ್ಸಿದ್ರು. ಇವ್ರು ಬಂದ್ಬಿಟ್ಟು ಹೇಮ ಅವ್ರ ಮಮ್ಮಿ ಇವತ್ತೇ ನನ್ನ ಫಸ್ಟ್ ಟೈಮ್ ನೋಡಿರೋದು ರಿಯಲ್ ಆಗಿ. ಆಂಟಿ ಖುಷಿ ಆಯ್ತಾ? ಅವಾಗ ಏನು ಹೇಳಿದ್ರಲ್ಲ ಅದನ್ನ ಹೇಳಿ. ವಿಡಿಯೋದಲ್ಲಿನ ನಿಜವಾಗ್ಲೂ ಸೂಪರ್ ಆಗಿ ಕಾಣಿಸ್ತೀಯ. ಮುಗಿ ತಕ್ಕ ಟೆರೆಸಲ್ಲಿ ಅವಳೆ ಈ ಟೆರೆಸಲ್ಲಿ ಕ್ಲೌಸಲ್ಲಿ ಇದ್ದೀನಿ. ಯಾಕೆ ಥ್ಯಾಂಕ್ಸ್ ಆಂಟಿ. ನಾನು ಹೇಮ ಜಗಳ ಆಡಿದ್ರೆ ಆಂಟಿ ಬಂದು ಸಾಲ್ವ್ ಮಾಡ್ತಾ ಇದ್ರು ಅಂತ ಕೆಲವೊಂದು ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಇವಾಗೂ ಜಗಳ ಆಡಿದ್ದೀವಿ ಎಲ್ಲರ ಮುಂದೆ ಸ್ವಲ್ಪ ಚೆನ್ನಾಗಿದ್ದೀನಿ. ಏನಿಲ್ಲ ಅದು ನನ್ನ ಮನಸ್ಸಲ್ಲಿ ಐತೆ, ನಾನು ನಿಂಗೆ ಹೇಳಿಲ್ಲ. ನನಗೂ ಗೊತ್ತು ಯಾವ ವಿಷಯಕ್ಕೆ. ಸೊ ಲೆಟ್ಸ್ ಗೋ. ಐ ಜಸ್ಟ್ ಶೋ ಎವ್ರಿಬಡಿ ಇನ್ ಅವರ್ ಫ್ಯಾಮಿಲಿ. ಅವಳು ಸತ್ತೋಗ್ತಾಳೆ. ಗೆದ್ದೆ ಬಿಟ್ಟು ಎಷ್ಟು ಬರ್ತಾಯಿದ್ದ ಎಂಟಿ ಬಂದ್ಮೇಲೆ ನಾನು ಇಲ್ಲ ನನ್ನ ನಂದಿನ ಲೇಟು. ಬಾಯ್ ಬಾಯ್ ಇಂದು ಬಾಯ್ ಬಾಯ್. ಸೊ ಏನಂದರೆ ನಮ್ಮ ಸಂಗೀತ ಹಂಗೆ ಇಟ್ಕೊಂಡು ಅದೆಲ್ಲ ಸೀನ್ ಇಲ್ಲ ಅಂತ ಹೇಳ್ತಾನೆ. ಆದರೆ ನಮ್ಮ ಅದಕ್ಕೆ ಸ್ವಲ್ಪ ಹಬ್ಬ ಮೇಂಟೈನ್ ಮಾಡ್ತಾ ಇದ್ದಾರೆ. ವಿ ಅಪ್ರಿಷಿಯೇಟ್ ದಟ್ ರಿಯಲಿ. ನಂಗಂತೂ ಖುಷಿಯಾಗಿಲ್ಲಪ್ಪ. ಅಯ್ಯೋ ಇಲ್ಲ ನೋಡಿನಿ ನಿನ್ನೆ ನಾನು ಫಸ್ಟ್ ಟೈಮ್ ನಿಮ್ಮ ಮಮ್ಮಿಗೆ ಪರ್ಮಿಷನ್ ಕೇಳಿದ್ರೆ ಹಾಕ್ಬಿಟ್ಟಿದ್ದೀನಿ. ಹೊರಗಡೆ ಖುಷಿನಾ ಅಕ್ಕ ಆ್ಯಕ್ಚುಲಿ ಎಲ್ಲೂ ಹಾಕಿರ್ಲಿಲ್ವಂತೆ. ನಾನು ಆಗದೆ ನಿಮ್ಗೆ ಬೇಜಾರಾಯ್ತಾ?
ಖುಷಿ ಆಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಟೈಮ್ ನಮ್ಮ ಹುಟ್ಟು ಬಂದ್ಬಿಟ್ಟೋನೆ ಅಂತ. ಹಾಯ್ ಇವ್ರು ಬಂದ್ಬಿಟ್ಟು ಗಾಯತ್ರಿ ಆಂಟಿ ಅಂತ. ಅನಿತಾ ಆಂಟಿ ನನ್ನ ಹೆಸರು ನನ್ನ ಕನ್ಫ್ಯೂಷನ್. ಆಂಟಿ ಇಬ್ಬರು ಗಾಯತ್ರಿ ಆಂಟಿ ಇದಾರಲ್ಲ, ನಾನು ಅವರು ನಮಗಿನ ಚಿಕ್ಕವರು. ಓಕೆ ಅನಿತಾ ಆಂಟಿ ಅಂದ್ಬಿಟ್ಟು ನಮ್ಮ ಬಾವಾಗ ಏನಾಗಬೇಕು? ನಿಮ್ಮ ಬಾವಾಗ ಏನಾಗಬೇಕು? ಚಿಕ್ಕಮ್ಮ ಆಗಬೇಕು. ಚಿಕ್ಕಮ್ಮ ಸಿ ನಮ್ಮ ರೈಟ್. ಓಕೆ ಆಯ್ತು. ನಮ್ಮ ಅತ್ತಿಗೆ ನಾನು ಬಾ. ಸೊ ನನ್ನ ಫ್ರೆಂಡು ಎಲ್ಲರೂ ಊಟಕ್ಕೆ ಹೋಗ್ತಿದ್ದೀವಿ. ನಾನು ಬೆಳಗ್ಗೆಯಿಂದ ಫುಲ್ ಉಪವಾಸ ಮಾಡಿಕೊಂಡು ದೇವ್ರ ದರ್ಶನ ಮಾಡಿ ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ನಾಚಿಕೆ. ಸಾಕು ಗೈಸ್. ಸೊ ಇದು ನಮ್ಮ ಟೇಬಲ್. ನಮಗಿನ್ನೂ ಊಟ ಬಂದಿಲ್ಲ. ಊಟ ತಿಂದ್ಬಿಟ್ಟು ನಾವು ಹೇಳ್ತೀವಿ. ನಮ್ಮ ಅಗ್ಗೆನೆ ತಗೊಂಬಂದಿದ್ದೀವಿ. ನಮ್ಮ ಅಣ್ಣ ಬೇಡ ನನ್ನ ಜೊತೆ ಕುತ್ಕೊಂತಿರ್ಲಿ, ನನ್ನ ಹೆಂಡತಿ ಮೇಲೆ ಲವ್ ಇನ್ನೂ ಕಮ್ಮಿ ಆಗಿದೆ, ಇನ್ನು ಜಾಸ್ತಿ ಆಗಿದೆ. ಪ್ರೇ ಮಾಡ್ತೀವಿ ಇವ್ರಿಗೆ, ಆಶಿಸ್ತೀವಿ. ಚಿಕ್ಕವ್ರು ನಾವು ಬಟ್ ಸ್ಟಿಲ್ ಆಶಿಸ್ತೀವಿ. ಇವತ್ತು ಬಂದ್ಬಿಟ್ಟು ಅದಕ್ಕೆ ನಾನು ಎಷ್ಟು ದಿನ ಕರೆದಿರೋದಿಲ್ಲ. ಬೀಗ್ರೂಟು ಕರೆದೆ, ನನ್ನ ಜೊತೆ ಬಂದಿಲ್ಲ ಊಟಕ್ಕೆ. ಅದಾದಮೇಲೆ ಮೊನ್ನೆ ಎಷ್ಟೊಂದು ಫಂಕ್ಷನ್ಗೆ ಹೋಗಿದ್ವಿ, ಅವಾಗೂ ನಮ್ಮ ಜೊತೆ ಬಂದಿಲ್ಲ ಊಟಕ್ಕೆ. ಇವತ್ತು ಎತ್ತಾಕೊಂಡ್ಬಂದ್ಬಿಟ್ಟಿದ್ದೀನಿ ನಾನು. ಚೆನ್ನಾಯ್ತಾ ಅಮ್ಮ ಊಟ? ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ಏನಾದರೂ ತಿನ್ನಿಸಿ. ಅನ್ನ ಬಂದ. ಹಂಗಂದ್ರೆ ಎಲ್ಲರೂ ಹೇಳೋದು ಸುಳ್ಳ? ಹೆಂಡತಿ ಬಂದ್ಮೇಲೆ ತೆಂಗಿನ ಮರ್ತೋಗ್ತಾರೆ, ಅದೆಲ್ಲ ಸುಳ್ಳು ತಾನೆ? ನೋಡಪ್ಪ ಚಿನ್ನಿ, ಈ ಕಡೆ చూడు ಅಕ್ಕನಿ. ಕ್ಯೂಟ್ ಆಗಿದ್ದಾಳ ಅಂಕಲ್. ನಮ್ಮ ಅತ್ತೆ, ನಮ್ಮ ಡ್ಯಾಡಿ. ನಮ್ಮ ಲಕ್ಷ್ಮಿ ಬಂತು. ಅದು ಐತೆ ಆಂಟಿ. ನೀವು ಹಂಗೆ ಹತ್ರ ಬನ್ನಿ. ಇಲ್ಲ ಎದ್ದವನೆ, ಅವನು ಎದ್ದವನೆ. ಗುಂಡ ಇಲ್ಲಿ ನೋಡಿಲ್ಲಿ, ಇವ್ರಿಬ್ರು ಟ್ವಿನ್ಸ್. ದಿಯಾನ್ಶಿ, ದಿಯಾನ್ ನೋಡ್ದಾ? ಅದು ಸೇಮ್ ನಮ್ಮ ಕಾವ್ಯ ಅಕ್ಕಲ್ಲ, ಅದಕ್ಕೆ ಸೈಲೆಂಟಾಗಿರುತ್ತಲ್ಲ ಆಂಟಿ. ಈ ಕಡೆ ಸುಡ್ರ, ಈ ಕಡೆ ಅಕ್ಕನ ಸುಡಿ. ಹಾಂ, ಅಲ್ಲಿ ನೋಡಿ ಗೈಸ್, ಕಪಲ್ ಗೋಲ್ಸ್ ಮಾಡ್ಕೊತವ್ರ ಆಂಟಿ. ಏಮಾಗ ಫುಲ್ ಖುಷಿ ಆಯ್ತು ತಾನೇ ಇವತ್ತು ನಾನು ಮೀಟ್ ಮಾಡಿ? ಫುಲ್ ಖುಷಿ. ನಮ್ಮದು ಕಾಲೇಜಲ್ಲಿ ಬ್ಲಾಗ್ಸ್ ಬರ್ತಿಲ್ಲ, ಯಾಕಂದರೆ ನಮ್ಗೆ ಎಕ್ಸಾಮ್ ನಡೀತಿತ್ತು. ಅದಾದಮೇಲೆ ಹಾಲಿಡೇಸ್ ಇತ್ತು. ಅದಾದಮೇಲೆ ನಾನು ಫೋನ್ ಇರಲಿಲ್ಲ. ಅದಾದಮೇಲೆ ಇವಾಗ ಫೋನ್ ಬಂತು ಆ್ಯಂಡ್ ನಾನು ಕಾಲೇಜ್ಗೆ ಹೋಗ್ತಾರೆ. ಇಷ್ಟು ಅಪ್ಡೇಟ್ಸ್ ಎಷ್ಟೊಂದು ಕೊಟ್ಬಿಟ್ಟೆ. ಎಲ್ಲರೂ ಸ್ಮೈಲ್. ಎಲ್ಲರೂ ಇವಾಗ ಹಲೋ ಹಲೋ. ನಮ್ಮ ತಾತ, ಮೀನಾ ಆಂಟಿ, ಹಾಯ್ ಆಂಟಿ, ಚಿಕ್ಕಮ್ಮ ಎದ್ರತೆ, ನಮ್ಮಮ್ಮ, ಆಗದೆ ಚಿಕ್ಕಪ್ಪ, ಚಿಚ್ಚ ಫೇಮಸ್ ಆಲ್ರೆಡಿ. ಏನು ನಾಚಿಕೆನಾ ನಿಂಗೆ? ಮಕ್ಕಳಿಗೆಲ್ಲ ಇವಾಗ ನಾಚಿಕೆ ಬಂದ್ಬಿಟ್ಟೈತೆ. ಆಂಟೀಸ್ಗೆಲ್ಲ ನಾಚಿಕೆನೇ ಹೋಗ್ಬಿಟ್ಟೈತೆ. ಆಂಟಿ ಫಂಕ್ಷನ್ ಚೆನ್ನಾಗಿತ್ತಾ? ಊಟ ಮಾಡಿದ್ರಾ? ಆಯ್ತು. ಊಟ ಮಾಡಿಲ್ವಾ? ಬ್ರೇಕ್ಫಾಸ್ಟ್ ಮಾಡಿದ್ರಾ? ಮತ್ತು ಚೆನ್ನಾಗಿತ್ತಾ? ಅಷ್ಟೇ ಸಾಕು.
ನಿಂತ್ಕೊಳ್ಳಿ ಎಲ್ಲರೂ. ಕಾವ್ಯಕ್ಕ ಹಂಗೆ ನೀವು ಬನ್ನಿ ಒಂದು ಫೋಟೋಗೆ ಇವ್ರ ಜೊತೆ. ಹಾಂ ಅತ್ತೆ ವೆರಿ ಹೆಂಗ್ ಅತ್ತೆ. ನಮ್ಮ ಶೈಲಜಾ ಆಂಟಿ. ಸರಿ ಬಾಯ್ ಆಂಟಿ. ಬಾಯ್ ತಾತ, ಬಾಯ್ ಅಮ್ಮ. I too love you. ಎಲ್ರಿಗೂ ಹೇಳೋದು ಏನು